ಸಿಂಪಲ್ ಆಗಿ ಸಭ್ಯ ಭಾಷೆಯಲ್ಲಿ ವಿಜಯೇಂದ್ರ ಅವರು ಎಲ್ಲಿದ್ದಾರೆ? ಕೆಳಗಡೆ ಇಳಿಸ್ಬೇಕಾದ್ರೆ ಯಡಿಯೂರಪ್ಪ ಅವರು ಸದನದಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪ್ಪ ಮಕ್ಕಳು ನಂಬೇಡಿ ಶಿವಕುಮಾರ್ ನಾಳೆ ನೀವು ಸಿಎಂ ಆಗೋರು ಇವತ್ತು ಇದೇ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವ್ರನ್ನ ಫೋನ್ ನ ದೂರವಾಣಿಯನ್ನ ಕದ್ದಾಲಿಕೆ ಮಾಡಿದವರು ಇವತ್ತು ವಿಜಯೇಂದ್ರ ಅವರ ಸರ್ಕಾರ ಸುನಿಲ್ ಕುಮಾರ್ ಜಿ ಇನ್ನೊಂದು ವಿಚಾರ ಈ ಚಂದ್ರಶೇಖರ್ ಅವ್ರು ಹೇಳ್ತಾ ಇರ್ತಾರೆ ಕೋರ್ಟಲ್ ಹಂಗೆ ಎಕ್ಸ್ಪ್ರೆಸ್ ಆಯ್ತು ಕೋರ್ಟಲ್ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಕೂಡ ಕೋರ್ಟಲ್ ಸುಮಾರು ಎಕ್ಸ್ಪ್ರೆಷನ್ಸ್ ಬಂದಿದೆ ಒಬಿಟಾರ್ ಡಿಕ್ಟಾ ಜಡ್ಜಸ್ ಏನ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅದೇ ಅಂತಿಮ ಅಲ್ಲ, ಅದು ಆರ್ಡರ್ ಶೀಟ್ ಅಲ್ಲಿ ಬರಬೇಕು. ನಿನ್ನೆ ಜಾರಿಯಾದ ಅರೆಸ್ಟ್ ವಾರೆಂಟ್ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪ ಆಯ್ತು. 41A ಅಡಿಯಲ್ಲಿ ಒಂದ್ಸತಿ ನೋಟಿಸ್ ಬಂದ ಮೇಲೆ ಅರೆಸ್ಟ್ ಮಾಡುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಹಾಗಾಗಿ ಈ ಅರೆಸ್ಟ್ ವಾರೆಂಟ್ ನ ಬೆನ್ನಲ್ಲೂ ಕೂಡ ಕುತಂತ್ರ ಅಥವಾ ಷಡ್ಯಂತರದ ಅನುಮಾನ ಇದೆ. ಇದ್ರ ಬಗ್ಗೆ ವಿಶ್ಲೇಷಣೆ ಮೇಡಮ್. ಈಗ 41A ನೋಟಿಸ್ ಕೊಟ್ಟ ನಂತರ ಅದ್ರಲ್ಲಿ ಸಬ್ಸೆಕ್ಷನ್ 3 ಅನ್ನೋ ಒಂದು ಸೆಕ್ಷನ್ ಇದೆ. ಯಾರು 41A ನೋಟಿಸ್ಗೆ ರೆಸ್ಪೆಕ್ಟ್ ಕೊಟ್ಟು ಬರ್ತಾರೋ ಅವ್ರನ್ನ ಸಾಮಾನ್ಯವಾಗಿ ಅರೆಸ್ಟ್ ಮಾಡಬಾರ್ದು. ಬಟ್ ಅದರಲ್ಲೂ ಮುಂದುವರೆದ ಭಾಗ ಇದೆ. ಇನ್ ಕೇಸ್ ಇಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಫೈಂಡ್ಸ್ ದಟ್ ಹಿಸ್ ಅರೆಸ್ಟ್ ಈಸ್ ಮ್ಯಾಂಡೇಟರಿ, ಈ ಕೆನ್ ಅರೆಸ್ಟ್. ಅಲ್ಲಿ ಮುಂದುವರೆದ ಭಾಗ ಇದೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅಯ್ಯೋ ಎರಡನೇದು, ಈಗ ಕಾನೂನಾತ್ಮಕವಾಗಿ ಯಾರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರೇ ದೊಡ್ಡ ವ್ಯಕ್ತಿ ಆಗಲಿ ಯಾರೇ ಸಣ್ಣ ವ್ಯಕ್ತಿ ಆಗಲಿ ಕಾನೂನು ಮುಂದೆ ಎಲ್ಲರೂ ಒಂದೇ. ಆಸಾರಾಮ್ ಬಾಪು ವಾಸ್ 83 years, 83 ವರ್ಷ ವೆನ್ ಯು ವಾಸ್ ಅರೆಸ್ಟೆಡ್. ಸೊ ಕಾನೂನಾತ್ಮಕವಾಗಿ ಕಾನೂನಿನ ಅಂಗಳದಲ್ಲಿ ನೋಡಿದ್ರೆ ಕಂಪ್ಲೇಂಟ್ ಆಗಿದೆ. ಇಟ್ಸ್ ವೆರಿ ಡ್ರಾಕೋನಿಯನ್ ಲಾ. ಇವರು ಪೊಲೀಸರು ಎಲ್ಲೊಂದ್ ಕಡೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲೆಕ್ಷನ್ ಮುಗ್ದಿದೆ, ಈಗ ಆದ್ರೂ ಕೋರ್ಟ್ಗೆ ಅವರು ಚಾರ್ಜ್ ಶೀಟ್ ಸಲ್ಲಿಸಬೇಕು. ಲೀಗಲಿ ಕಂಪ್ಯಾರಿಸನ್ ಎಷ್ಟು ಕರೆಕ್ಟೋ ಗೊತ್ತಿಲ್ಲ, ಬಟ್ ಹಿಂದೆ ಮುರುಘಾ ಮಠದ ಮಹಾನ್ ಸ್ವಾಮೀಜಿ ವಿರುದ್ಧ ಬಂದಾಗ 24 ಗಂಟೆ ಒಳಗೆ ಅರೆಸ್ಟ್ ಮಾಡಿದ್ರು. ಇದ್ರಲ್ಲಿ ಯಾಕಿಲ್ಲ ಗೊತ್ತಿಲ್ಲ ಕಂಪ್ಯಾರಿಸನ್. ಮತ್ತೊಂದು ದೊಡ್ಡ ಅನುಮಾನ ಬರ್ತಾ ಇರೋದು, ಅದರಲ್ಲೂ ಸಿ.ಟಿ. ರವಿ ಅವರ ಹೇಳಿಕೆ ರಾಜಕೀಯವಾಗಿ ಮುಗಿಸೋ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ರಾಜಕೀಯವಾಗಿ ಈ ಪ್ರಕರಣದಲ್ಲಿ ಪೆಟ್ಟು ಬೀಳೋದು ಕಾಂಗ್ರೆಸ್ಗೆ. ಹೌದಾ? ಯಡಿಯೂರಪ್ಪನವರ ವಿರುದ್ಧವಾಗಿ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಅಂತ ಕೇಸ್ ದಾಖಲಾದ್ರೆ ಕಾಂಗ್ರೆಸ್ ಕೊಡ್ತಾ ಬೀಳುತ್ತಾ? ಸ್ವಲ್ಪ ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ರಾಜಕೀಯ ಆಯಾಮಕ್ಕೆ ಹೋಗೋಕ್ ಮುಂಚೆ ಕ್ವಿಕ್ ಆಗಿ ಸುನಿಲ್ ಕುಮಾರ್ ಸರ್ ಈಗ ತಾತ್ಕಾಲಿಕ ರಿಲೀಫ್ ಕೊಟ್ಟಿದ್ದಾರೆ, ಬಟ್ ಪ್ರಕರಣ ಇನ್ನೂ ಜೀವಂತವಾಗಿದೆ. ಈ ಪ್ರಕರಣ ವಿಚಾರಣೆ ಆಗುತ್ತೆ. ಕಾನೂನಾತ್ಮಕ ಸಂಕಷ್ಟ ಇವತ್ತೆಲ್ಲ ನಾಳೆ ಬರೋ ಪಾಸಿಬಿಲಿಟೀಸ್ ಅಂತೂ ಇದೆ ಯಡಿಯೂರಪ್ಪನವರು. ಖಂಡಿತ ಇದೆ. ಎರಡು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. 482 ಅಡಿನಲ್ಲಿ ಕ್ವಾಶಿಂಗ್ ಪಿಟಿಷನ್ ಹಾಕಿದ್ದಾರೆ, ಜೊತೆನಲ್ಲಿ ಬೇಲ್ ಪಿಟಿಷನ್ ಇತ್ತು. ಕ್ವಾಶಿಂಗ್ ಪಿಟಿಷನ್ ನಲ್ಲಿ ಇವರಿಗೆ ಸ್ಟೇ ಸಿಕ್ಕಿಲ್ಲ ಮತ್ತು ತನಿಖೆಗೆ ಕೋಪರೇಟ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಪೋಕ್ಸೋ ಪ್ರಕರಣದಲ್ಲಿ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಗಳ 164 ಸ್ಟೇಟ್ಮೆಂಟ್ ಆಗಿದೆ, ಆ ಮಗುವಿನ 164 ಸ್ಟೇಟ್ಮೆಂಟ್ ಆಗಿದೆ. ಸೊ ಆಮೇಲೆ ವಿಡಿಯೋ ಎವಿಡೆನ್ಸ್ ಇದೆ ಅಂತ ಕೂಡ ಏಜಿನವರು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಎಲ್ಲವನ್ನು ಕೂಡ ನ್ಯಾಯಾಧೀಶ ಸುದೀರ್ಘ ಗಮನಿಸಿ ಎಲ್ಲೋ ಒಂದ್ ಕಡೆ ಪ್ರೇಮಾ ಫೇಸಿ ಎಲ್ಲೋ ಕೇಸ್ ಇದ್ದಂಗಿದೆ. ಆಯ್ತು, ನೀವೇನು ಮಾಡಿಲ್ಲ ಅಂದ್ರೆ ತನಿಖೆಗೆ ಸಹಕಾರ ಕೊಡಿ. ನಿಮ್ಮ ರೋಲ್ ಏನು ಇಲ್ಲ ಅಂದ್ರೆ ನಿಮ್ಮನ್ನ ಅವರು ಬಿ ರಿಪೋರ್ಟ್ ಕ್ಲೋಸ್ ಮಾಡಬಹುದು. ಒಂದು ಪಕ್ಷ ರೋಲ್ ಇದೆ ಅಂದ್ರೆ ಈಗ ನೋಡಿ ಆದಷ್ಟು ಬೇಗ ಪೊಲೀಸರು ಚಾರ್ಜ್ ಶೀಟ್ ಹಾಕುವಂತ ಸಾಧ್ಯತೆ ಇದೆ. ಈ ನೈತಿಕ ರಾಜಕೀಯ ಅನ್ನೋದು ಎಷ್ಟರ ಮಟ್ಟಿಗೆ ಉಳಿದಿದೆಯೋ ಗೊತ್ತಿಲ್ಲ ಸಮೀವುಲ್ಲಾ ಸರ್, ಬಟ್ ಈ ಪ್ರಕರಣನ ಹೆಂಗ್ ನೋಡ್ಬೇಕು? 80ರ ಆಸುಪಾಸ್ನಲ್ಲಿರುವ ಯಡಿಯೂರಪ್ಪನವರ ವಿರುದ್ಧ ಇಂಥ ಕೇಸು ಹಾಗೆ ಸಾಧಿಸ್ತಿದೆ ಕಾಂಗ್ರೆಸ್ ಅನ್ನೋ ವಾದನ, ಅಥವಾ ಇಂಥ ವಯಸ್ಸಿನಲ್ಲಿ ಇಂಥ ಕೇಸ್ ಬಂದ್ಬಿಡ್ತಲ್ಲ ಅವರ ವೈಯಕ್ತಿಕ ವರ್ಚಸ್ಸು ಎಲ್ಲಿಗೆ ಬಂದು ನಿಲ್ತು? ಯಾವ್ದು ಜಾಸ್ತಿ ತೂಕ ಇರೋ ಪ್ರಶ್ನೆ, ಆಯಾಮ ಯಾವುದು ಅಂತ? ಎರಡನೇದು ಒಂದು, ಅವರು ಕರ್ನಾಟಕದ ಎತ್ತರದ ನಾಯಕರು, ಅದರಲ್ಲೇನು ಎರಡು ಮಾತಿಲ್ಲ. ಮತ್ತು ತನ್ನ ವಿಭಿನ್ನ ಶೈಲಿಯ ರಾಜಕಾರಣದ ಮೂಲಕ ಅವ್ರು ತಮ್ಮದೇ ಆದ ರೀತಿಯಲ್ಲಿ ಬೆಳೆದರು ಮತ್ತು ಪಕ್ಷವನ್ನು ಬೆಳೆಸಿದಂಥ ನಾಯಕರು. ಅವರು ಈ ವಯಸ್ಸಲ್ಲಿ ಇಂಥ ಪ್ರಕರಣ ಅವರ ಸುತ್ತ ಬಂತಲ್ಲ ಅನ್ನೋದಿದೆಯಲ್ಲ, ಅದೇ ಒಂದು ರೀತಿಯಲ್ಲಿ ಅವ್ರ ವರ್ಚಸ್ಸಿನ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಆನಂತರ ಬರುತ್ತೆ, ಹೌದು ಯೋಚನೆ ಮಾಡುವಂತಹ ವಿಚಾರ. ಆದರೆ ಪ್ರಕರಣ ಬಂದಿರೋದ್ರಿಂದ ಅವ್ರು ಯಾವ ಲೀಡರೂ ಆಗಿರಲಿ,
ಈ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ಪಕ್ಷ ರಾಜಕಾರಣವನ್ನು ಪಕ್ಕಕ್ಕಿಟ್ಟೇ ನೋಡಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. ಸುನಿಲ್ ಕುಮಾರ್ ಅವರು ಹೇಳಿದ ಹಾಗೆ ಯಡಿಯೂರಪ್ಪ ಅವರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಹೊರತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಯಿತಿಯನ್ನು ನ್ಯಾಯಾಲಯ ಕೊಟ್ಟಿಲ್ಲ. ಒಂದು ಅದನ್ನ ಸ್ಟೇನೂ ಕೊಟ್ಟು ಸ್ಕ್ವಾಶ್ ಮಾಡಿ ಅಂತ ಕೇಳಿದ್ದಾರೆ. ಆ ಸ್ಕ್ವಾಶ್ ವಿಚಾರನೂ ಏನೂ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಹಿಯರಿಂಗ್ ಆಗಬೇಕು ನ್ಯಾಚುರಲ್ ಕೋರ್ಸಲ್ಲಿ ಅದು ಆಗಬೇಕು ಅನ್ನೋ ಅಭಿಪ್ರಾಯ ಅಂತಿದೆ. ಹಾಗೇನೆ ಸ್ಟೇ ಕೊಡಿ ಅಂತ ಕೇಳಿದ್ದಾರೆ, ಸ್ಟೇ ಕೂಡ ಕೊಟ್ಟಿಲ್ಲ ಅವರು. ಅದು ಕೂಡ ಮಾನವೀಯವಾಗಿ ನೀವು ಒಬ್ಬ ಫಾರ್ಮರ್ CM ಇದ್ದೀರಾ, ಮತ್ತು ಹಾಗೇನೆ ವಯಸ್ಸು ಬೇರೆ ಆಗಿದೆ, ಆರೋಗ್ಯದ ಇಶ್ಯೂಸ್ ಇರುತ್ತೆ, ಅವ್ರ ಮೇಲೆ ಒತ್ತಡ ತರಬೇಡಿ. ಅವ್ರು ಬಂದು ಅಲೋ ಮಾಡಿ ಅವರಿಗೆ ವಿಚಾರಣೆಗೆ ಹಾಜರಾಗ್ತಾರೆ, ಅವರಿಗೆ ಕೇಳಿ, ಅವರ ಅಹವಾಲನ್ನು ಕೇಳಿ, ಆ ನಂತರ ಕಾನೂನು ರೀತ್ಯ ಅದೇನು ಕ್ರಮ ಕೈಗೊಳ್ತಿರೋ ತಗೊಳ್ಳಿ ನೀವು ಅನ್ನೋ ಅರ್ಥದಲ್ಲಿ ಒಂದು ಫೇರ್ ಎಂಕ್ವೈರಿ ನಡೆಯಲಿ, ಒಂದು ಫೇರ್ ಆದಂತಹ ವಾತಾವರಣದಲ್ಲಿ, ಮತ್ತು ಅವರಿಗೆ ಅವ್ರ ವರ್ಚಸ್ಸಿಗೆ ಧಕ್ಕೆ ಆಗೋದು ಬೇಡ ಅನ್ನೋ ರೀತಿನಲ್ಲೇ ಹೇಳಿದೆ. ಹೀಗಾಗಿ ನ್ಯಾಯಾಲಯ ಒಂದು ಫೇರ್ ವಾತಾವರಣ ಮೂಡಿಸೋದಕ್ಕೆ ಹಂಗಾದ್ರೆ ಚಂದ್ರಶೇಖರ್ ಅವರೇ, ಇದು ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ರಾಜಕೀಯವಾಗಿ. CT ರವಿ ಅವರು ಹಿಂಗೆ ಯಾಕೆ ಹೇಳಿದ್ರು ಅಂತ ಏನ್ ಅರ್ಥ ಅವ್ರದ್ದು? ಅಲ್ಲ, ಪ್ರಶ್ನೆ ನಷ್ಟ ಲಾಭ ಅಂತಲ್ಲ ನೋಡಿ. ಯಾಕೆ ಎಲ್ಲರಿಗೂ ಈ ಕೇಸ್ ಮೇಲೆ ಅನುಮಾನ ಬರುತ್ತೆ ಅಂತ ಹೇಳಿದ್ರೆ, ಫೆಬ್ರವರಿ 2ರಲ್ಲಿ ಘಟನೆ ಆಗುತ್ತೆ. ಆ 14ನೇ ತಾರೀಕಿನ ಅಲ್ಲಿ ಮಹಿಳೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಅದ್ರ ಮಧ್ಯದಲ್ಲಿ 4-5 ಬಾರಿ ಯಡಿಯೂರಪ್ಪನವ್ರನ್ನ ಮೀಟ್ ಮಾಡೋಕೆ ಬರ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಮೀಟ್ ಮಾಡಿ. ಈ ವಿಷಯವೇ ಎತ್ತೋದಿಲ್ಲ. ಇದ್ದಕ್ಕಿದಂಗೆ 1.5 ತಿಂಗಳಾದ್ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಹಿಂದೆಗಡೆ ಯಾರಿದ್ದಾರೆ, ಇಷ್ಟು ದಿನ ಇಲ್ದಿರಕ್ಕಂತ ಕೇಸ್ ಇದ್ದಕ್ಕಿದಂಗೆ ಯಾರೊಬ್ರು ಸೃಷ್ಟಿ ಮಾಡಿದ್ದಾರೆ ಅಂತ ಇದು ಮೊದಲನೇದು. ಎರಡನೇದು, ಯಾರೋ ಒಬ್ರು ಅಂದ್ರೆ ಯಾರು? ಕಾಂಗ್ರೆಸ್ ಬಿಟ್ಟು ಯಾರಿದ್ದಾರೆ ಈ ದೇಶ ರಾಜಕಾರಣ ಮಾಡೋದಕ್ಕೆ? ಇದಾದ್ಮೇಲೆ ಇದು ನೋಡಿ, ಅಕಸ್ಮಾತ್ ಪ್ಯಾನಿಕ್ ಆಗಿದ್ರೆ ಯಡಿಯೂರಪ್ಪ ಆವತ್ತಿನ ಕೇಸ್ ಮುಚ್ಚಾಕೋ, ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಏನಾದ್ರು ಒಂದು ಪ್ರಯತ್ನ ಆಗ್ತಿತ್ತು. ಏನ್ ಹೇಳಿದ್ರು, ಬಹಳ ಕಾಮಾಗಿ ಹೇಳಿದ್ರು, ನೀವೇನಾದ್ರು ತನಿಖೆ ಮಾಡಿ ಯಾವ್ದಾದ್ರು ಟೈಮಲ್ಲಿ ಕರೀರಿ ಬರ್ತೀವಿ ಅಂತ ಹೇಳಿದ್ರು. ತನಿಖೆ ಅವ್ರು ಕೇಳ್ತಿದಂಗೆ ಇವ್ರು ಹೋಗಿ ವಾಲಂಟಿಯರ್ ಆಗಿ ಬರ್ತೀವಿ ಅಂತ ಹೇಳಿದ್ರು, ಅವರನ್ನೇ ಬೇಡ ಅಂತ ಹೇಳಿದ್ರು. ಎಲ್ಲವರು ಸುಸೂತ್ರವಾಗಿ ಬಂತು. ಯಾವ ರೀತಿ ಒಳಗಡೆ ಈ ಕೇಸಲ್ಲಿ ಏನೂ ಮೆರಿಟ್ ಇಲ್ಲ, ಇದೊಂದು ಏನೋ ಬಿ ರಿಪೋರ್ಟ್ ಆಗಿ ಮುಚ್ಚೋಗ್ತಕ್ಕಂತಹದ್ದು ಅಂತೇಳಿ ಸರ್ಕಾರವೇ ತೋರಿಸ್ಕೊಂಡಾಗಿತ್ತು. ಅದೇ ರೀತಿ ಇದ್ದಿದ್ದು ಇದ್ದಕ್ಕಿದಂಗೆ ಎದ್ದು ಬಂದು ಕೂತಿದೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಕಾರಣ ಅಲ್ಲದೆ ಬೇರೆ ಸೂರ್ಯ ಮುಕುಂದ್ ಅವರು ಚಂದ್ರಶೇಖರ್ ಅವ್ರು ಹೇಳ್ಬೋದು, ಅಥವಾ ಬೇರೆ ಇನ್ನೊಂದು ಪಕ್ಷ ಇದ್ದಿದ್ರೆ ನಾವು ಅದೇ ಥರ ಹೇಳ್ಬೋದಾಗಿತ್ತು, ಅದು ಬೇರೆ ವಿಚಾರ. ಕಾನೂನೀಗ ಆಕೆಯ ಮಹಿಳೆ ಬಗ್ಗೆ ಅನೇಕ ಅನುಮಾನಗಳನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ, ಅದೆಲ್ಲ ಟ್ರಯಲಲ್ಲಿ ಬರುತ್ತೆ. ಸೊ ಇವತ್ತು ಪೊಲೀಸ್ ತನಿಖಾಧಿಕಾರಿಗಳು ಏನಿರ್ತಾರೆ, ಆತ ಇದನ್ನೆಲ್ಲನೂ ಕೂಡ ವೆರಿಫೈ ಮಾಡಿರ್ತಾರೆ. ಆಕೆ ಹಿನ್ನೆಲೆ ಏನು ಯಾವ ಥರ ಇದ್ರು, ಎಷ್ಟು ಸತಿ ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿದ್ರು, ಏನಾದರೂ ಎವಿಡೆನ್ಸ್ಗಳಿದೆಯಾ. ಆಕೆ ಆರಂಭದಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಯಡಿಯೂರಪ್ಪ ಅವರು ಆ ಮಗುವನ್ನ ಕರೆದ್ಬಿಟ್ಟು, ನಾನು ಹಂಗಲ್ಲಮ್ಮ, ಈಕೆ ನನ್ನ ಮೊಮ್ಮಗಳು ಸಮಾನ, ನಾನು ಆ ಥರ ಮಾತಾಡಿಸ್ದೆ. ಅವತ್ತು ಯಾರೂ ಇರಲಿಲ್ಲ, ಕ್ಲೋಸ್ಡ್ ಡೋರ್ಸಲ್ಲಿ ಇದ್ದಂಥದ್ದು. ಸೊ ಆ ವಿಡಿಯೋ ಇದನ್ನು ಪರಿಶೀಲನೆ ಮಾಡಿದ್ದಾರೆ, ಎಲ್ಲನೂ ಪರಿಶೀಲನೆ ಮಾಡಿದ್ದಾರೆ. ಇದರೊಳಗೆ ಯಡಿಯೂರಪ್ಪ ಅವ್ರನ್ನ ಬಂಧಿಸಲೇಬೇಕು ಅಥವಾ ಬಿಡಬೇಕು, ಸರ್ಕಾರ ಇದರೊಳಗೆ ನ್ಯೂಟ್ರಲ್, ಸರ್ಕಾರದ ಪಾತ್ರ ಇಲ್ಲ. ಯಾರು ತನಿಖಾಧಿಕಾರಿಗಳಿದ್ದಾರೆ, ತನಿಖಾಧಿಕಾರಿಗಳು ನೋಡಿ, ನೀವು ಸಾಕ್ಷ್ಯ ನಾಶ ಆಗಿದೆ ಅಂತ ಹೇಳಿ ಯಡಿಯೂರಪ್ಪನವರನ್ನ ಒಳಗೊಂಡಂತೆ ಇನ್ನೂ 3 ಜನನ ಅವ್ರ ವಿರುದ್ಧ ಕೂಡ ಆರೋಪ ಇದೆ. ಈಶ್ವರಪ್ಪ ಅವ್ರ PA ಒಂದು ದೂರನ ಕೊಡ್ತಾರೆ. ದೂರನ ಕೊಟ್ಟ ನಂತರ ಯಡಿಯೂರಪ್ಪ ಅವ್ರ ಮನೆಯಲ್ಲಿ ಮಾಜರ್ ಆಗುತ್ತೆ. ಮಾಜರ್ ಯಾಕಾಗುತ್ತೆ ಅಂದ್ರೆ, ಮೊಬೈಲ್ ಫೋನ್ ಕೊಡಿ ಅಂತ ಕೇಳ್ತಾರೆ ಯಡಿಯೂರಪ್ಪ ಅವ್ರ PAಗೆ. ಯಡಿಯೂರಪ್ಪ ಅವ್ರ PA ಇಲ್ಲ, ನಾನು ಹೊಡೆದಾಕ್ಬಿಟ್ಟಿದೀನಿ ಅಂತಾರೆ. ಆಮೇಲೆ ಎಲ್ ಬಿ ಸಾಕಿದ್ರಿ ಅಂತ ಹೇಳ್ತಾರೆ, ಡಸ್ಟ್ಬಿನ್ ಒಳಗಡೆ ಹಾಕಿದೀನಿ ಅಂತಾರೆ. ಚಂದ್ರಶೇಖರ್ ಅವರೇ, ಸೂರ್ಯ ಮುಕುಂದ್ ಅವರೇ, ಸುನಿಲ್ ಕುಮಾರ್ ಅವರು ಹೇಳ್ದಾಗೆ ಈ ಕೇಸ್ ಇನ್ನೂ ಜೀವಂತವಾಗಿದೆಯಪ್ಪ. ಸಿಕ್ಕಿರೋದು ತಾತ್ಕಾಲಿಕ ರಿಲೀಫ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಹೋದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹಿರಿಯ ಪತ್ರಕರ್ತರೊಬ್ರು ವಿಶ್ಲೇಷಣೆ ಮಾಡ್ತಿದ್ದಾಗ ಒಂದು ಮಾತು ಹೇಳಿದ್ರು. ಈ ವೇದಿಕೆಯಲ್ಲಿ ಹಂಚಿಕೊಳ್ಳಿಕ್ಕೆ ನನಗೇನು ಮುಜುಗರ ಇಲ್ಲ, ಬೇರೆ ಚಾನೆಲ್ನವ್ರು ಆದರೂ ಕೂಡ. ಈ ಸೆಲೆಬ್ರಿಟಿಗಳು, ದೊಡ್ಡ ವ್ಯಕ್ತಿಗಳು ಅಂತ ಗುರುತಿಸ್ಕೊಂಡವರು ಕಾಂಟ್ರವರ್ಸಿ ಆಗೋ ವಿಚಾರವನ್ನ ಮೈ ಮೇಲೆ ಎಳ್ಕೊಳಕ್ಕಾದ್ರೂ ಯಾಕೆ ಹೋಗ್ತಾರೆ? ಅವ್ರು ತಪ್ಪು ಮಾಡಿರ್ತಾರೋ ಬಿಡ್ತಾರೋ ಬೇರೆ ಚರ್ಚೆ. ಆದರೆ ಇಂಥದ್ದೊಂದು ಸನ್ನಿವೇಶಕ್ಕೆ ಯಾಕೆ ಇನ್ವಾಲ್ವ್ ಆಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಕೋರ್ಟ್ ಇದೆ, ನ್ಯಾಯಾಂಗ ತನಿಖೆಯ ಮೇಲೆ, ನ್ಯಾಯಾಂಗ ಹಾಗೆ ತನಿಖಾ ಸಂಸ್ಥೆಯ ಮೇಲೆ ಸಂಪೂರ್ಣ ವಿಶ್ವಾಸ ನಮಗೂ ಇದೆ. ನೋಡೋಣ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅಂತ ಹೇಳಿ. ಅದರ ಕಂಪ್ಲೀಟ್ ಅಪ್ಡೇಟ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸಬಹುದು. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.